ಗೈಸ್, ನಾನೊಂದು ಇವತ್ತು ವಿಚಿತ್ರ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಅದೇನೆಂದರೆ, ನಾರ್ಮಲಾಗಿ ಕಾಫಿನ ಹಾಲಲ್ಲಿ ಮಾಡ್ತೀವಲ್ವಾ, ಆದರೆ ಇವತ್ತು ಕಾಫಿನ ನಾನು ಯಾವುದ್ರಲ್ಲಿ ಮಾಡ್ತಿದ್ದೀನಿ ಹೇಳಿ? ಎಸ್, ಕೋಲದಲ್ಲಿ ಇವತ್ತು ಕಾಫಿ ಮಾಡ್ತಿದ್ದೀನಿ. ನೋಡೋಣ ಅದು ಟೇಸ್ಟ್ ಹೇಗಿರುತ್ತೆ, ವಿಯರ್ಡ್ ಆಗಿರುತ್ತಾ, ಚೆನ್ನಾಗಿರುತ್ತಾ, ಅಥವಾ ಕುಡಿಯೋಕ್ಕೆ ಆಗಲ್ವಾ ನೋಡೋಣ. ಗೈಸ್, ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ, ಕೊನೆಗೆ ರಿಸಲ್ಟು ತುಂಬ ಶಾಕಿಂಗ್ ಆಗಿದೆ. ಗೈಸ್, ನಾನೀಗ ಈ ಪೆಪ್ಸಿನ ಒಂದು ಪಾತ್ರೆಗೆ ಹಾಕಂತ ಇದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ವೇಸ್ಟ್ ಮಾಡೋದು ಬೇಡ, ಸ್ವಲ್ಪ ಕುಡಿಯೋಕೆ ಉಳಿಸ್ಕೊಳ್ಳೋಣ. ಸೊ ಗೈಸ್, ಈಗ ಇದಕ್ಕೆ ಕಾಫಿ ಪೌಡ್ರ್ ಹಾಕ್ತೀನಿ, ಹಾಲು ಹಾಕ್ತೀನಿ, ಮತ್ತು ಸಕ್ಕರೆ ಹಾಕಿ ಕಾಫಿ ಮಾಡಿ ಕುಡಿತೀನಿ. ಕಾಫಿಯನ್ನು ರೆಡಿ ಆಗಿದೆ. ಆದರೆ ಇಲ್ಲಿ ಏನಾಯ್ತು ಗೊತ್ತಾ? ಸೊ ನಾನೇನು ಹಾಲು ಹಾಕಿದ್ನಲ್ಲ, ಹಾಲೆಲ್ಲ ಒಡೆದೋಯ್ತು. ಸೊ ಅದೆಲ್ಲ ಒಂದೊಂದು ಕಡೆ ನೋಡಿ, ಇಲ್ಲೊಂದು ಕಡೆ ಗುಂಪಾಗ್ಬಿಟ್ಟಿದೆ, ಅದು ಹೊಡೆದಿರೋ ಹಾಲು. ಈ ಕಡೆ ಒಂದು ಸಣ್ಣ ಗುಂಪಾಗಿದೆ. ಸೊ ಹಾಲು ಮತ್ತು ಅದು ಬೆರ್ತಿಲ್ಲ. ಮತ್ತು ನಾನು ಇದಕ್ಕೆ ಸಕ್ಕರೆ ಹಾಕಕ್ಕೆ ಹೋಗಲಿಲ್ಲ, ಯಾಕೆ ಅಂದರೆ ಆಗಲೇ ಆ ಜ್ಯೂಸಲ್ಲಿ ಅಷ್ಟೊಂದು ಸಕ್ಕರೆ ಇತ್ತು. ಸೊ ನಾನು ಸಕ್ಕರೆ ಹಾಕಕ್ಕೆ ಹೋಗಿಲ್ಲ. ಈಗ ಇದನ್ನ ಟೇಸ್ಟ್ ಮಾಡಬೇಕಾ ಬೇಡವಾ? ಅದೇ ನನಗೂ ಹೆದರಿಕೆ ಆಗ್ತಿರೋದು. ಇದು ಏನಿದು, ಬರೀ ನೀರು ಥರ ಇದೆ, ಇದು ನಿಜವಾಗ್ಲೂ ಕುಡಿಬೇಕಾ? ಆದರೂ ಒಂದು ಸ್ವಲ್ಪ ಕುಡಿಯೋಣ, ಮತ್ತು ಅದರ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಈಗ ಇದನ್ನ ಟೇಸ್ಟ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ನಾಳೆ ನನಗೆ ಏನಾಗುತ್ತೆ ಅಂತ. ಏನಾಗುತ್ತೆ ನೋಡೇ ಬಿಡೋಣ. ಗೈಸ್, ಟೇಸ್ಟ್ ಏನು ತುಂಬ ಖರಾಬಾಗೇನಿಲ್ಲ, ಬಟ್ ಯಾವ ಥರ ಇದೆ ಅಂದರೆ, ಇತ್ಲ ಕಾಫಿ ಟೇಸ್ಟು ಇದೆ, ಕೋಕ್ ಟೇಸ್ಟು ಇದೆ. ಸೊ ಎರಡು ಟೇಸ್ಟು ಸಿಗ್ತಾ ಇದೆ, ಎರಡು ಮಿಕ್ಸ್ ಆಗಿ ಬರ್ತಾ ಇದೆ. ತುಂಬ ವಿಯರ್ಡ್ ಆಗೇನಿಲ್ಲ. ನೀವು ಕೂಡ ಟ್ರೈ ಮಾಡ್ಬೋದು, ಬೇಕಾದರೆ ಕುಡೀರಿ, ಹೊಟ್ಟೆ ಹಾಳು ಮಾಡ್ಕೊಳ್ಳಿ. ಗೈಸ್, ಇದನ್ನ ಎಕ್ಸಾಮ್ ಇರೋ ಟೈಮಲ್ಲಿ ಕುಡಿದ್ರೆ ಪಕ್ಕಾ ನಿದ್ರೆ ಕಿತ್ಕೊಂಡು ಓಡೋಗುತ್ತೆ. ಸೊ ಆ ಟೈಮಲ್ಲಿ ಕುಡೀರಿ. ಗೈಸ್, ಈಗ ಕಾಫಿ ಮಾಡಿದ್ದಾಯಿತು, ಆದರೆ ಇದರಿಂದ ಇರೋ ಸೈನ್ಸ್ ಬಗ್ಗೆ ಈಗ ನೋಡೋಣ. ಸೊ ನಾನೇನು ಕೋಕ್ ಯೂಸ್ ಮಾಡಿದ್ನಲ್ಲ, ಪೆಪ್ಸಿ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರುತ್ತೆ, ಶುಗರ್ ಇರುತ್ತೆ, ಆ್ಯಸಿಡ್ ಇರುತ್ತೆ, ಮತ್ತು ಫ್ಲೇವರ್ಸ್ ಇರುತ್ತೆ. ಸೊ ನೀವು ನೋಡಿರಬೇಕು, ನಾನು ಬಾಯ್ಲ್ ಮಾಡಬೇಕಾದ್ರೆ ಎಷ್ಟು ಗುಳ್ಳೆಗಳು ಹೊರಗೆ ಬರ್ತಿದ್ದು. ಅದಕ್ಕೇನು ಕಾರಣ ಗೊತ್ತಾ? ಇದು ಕಾರ್ಬೋನೇಟೆಡ್ ಡ್ರಿಂಕು, ಕಾರ್ಬನ್ ಡೈಆಕ್ಸೈಡ್ನ ಮಿಕ್ಸ್ ಮಾಡಿರ್ತಾರೆ ಈ ಜ್ಯೂಸ್ಗೆ. ಸೊ ಅದಕ್ಕೋಸ್ಕರ ಬಾಯ್ಲ್ ಮಾಡಬೇಕಾದ್ರೆ ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಗೆ ಬರುತ್ತೆ. ಅದಲ್ದೇ ನಾನು ಕಾಫಿ ಪೌಡ್ರ್ ಹಾಕ್ತೀನಲ್ಲ, ಸೊ ಅದೇನು ಮಾಡುತ್ತೆ ಅಂದರೆ, ಅದೇನು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತಲ್ಲ, ಆ ರಿಯಾಕ್ಷನ್ನ ಇನ್ನೂ ಸ್ಪೀಡಾಗಿ ಮಾಡುತ್ತೆ. ಗೈಸ್, ನಾನು ಹಾಲು ಹಾಕ್ದಾಗ ಅದ್ಯಾಕೆ ಹೊಡ್ಕಂತ ಗೊತ್ತಾ? ಈ ಜ್ಯೂಸ್ ಇದೆಯಲ್ಲ ಕೋಕು, ಅದು ಕಾರ್ಬೋನಿಕ್ ಆ್ಯಸಿಡಿಂದ ಫಾರ್ಮ್ ಆಗಿರುತ್ತೆ. ಈ ಆ್ಯಸಿಡ್ ಜೊತೆಗೆ ಮಿಲ್ಕ್ ಮಿಕ್ಸ್ ಆದಾಗ ಆ ಕೇಸಿನ್ ಪ್ರೋಟೀನ್ ಏನು ಹಾಲಲ್ಲಿರುತ್ತಲ್ಲ, ಅದೆಲ್ಲ ಒಡೆದೋಗಿ ಈ ಥರ ಒಂದೊಂದು ಕಡೆ ಗುಂಪಾಗಿಬಿಡುತ್ತೆ. ಗೈಸ್, ಹಾಲೆಂಗೂ ಒಡೆದೋಗಿದೆ, ಇದರಲ್ಲೀಗ ಪನ್ನೀರ್ ಮಾಡ್ಬೋದು.
ಗೈಸ್ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರಮ್ ಡಿ ಟಾಕ್ಸ್.